ಇನ್ನು ರಾಜಕಾರಣ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಅಂತ ಅಂದ್ರೆ ಅಲ್ಲೊಂದು ಗತ್ತು ತಾಕತ್ತು ಇರುತ್ತೆ. ರಾಜಕೀಯ ಅಖಾಡದಲ್ಲಿ ಎದುರಾಳಿ ಎದೆ ನಡಗಿಸುವಂತ ಸಿದ್ದರಾಮಯ್ಯ ಸಾಮಾನ್ಯವಾಗಿ ನಾವು ಯಾವತ್ತೂ ಕೂಡ ಈ ರಾಜಕೀಯದ ಬಗ್ಗೆ ವೈರಾಗ್ಯದ ಮಾತುಗಳನ್ನ ಆಡದಂಥದ್ದನ್ನ ನಾವು ಕೇಳಲಿಲ್ಲ. ಆದರೆ ಕುರ್ಚಿ ಬದಲಾವಣೆಯ ಗುಸುಗುಸು ಪಿಸುಬಿಸು ಹೊತ್ತಲ್ಲೇ ರಾಜಕೀಯ ಶಾಶ್ವತ ಅಲ್ಲ ಅಂತ ಹೇಳಿರುವಂತ ಸಿಎಂ ಮಾತು, ಯಾರಪ್ಪನ ಮನೆ ಆಸ್ತಿ ಅಲ್ಲ ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥ ರೀತಿಯಾಗಿ ಅವರು ಆಡಿರುವಂತಹ ಮಾತು ಈಗ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ತೆರಣ ಅಂತ ವಿಶ್ಲೇಷಣೆಗೂ ಗ್ರಾಸವಾಗ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿರೋ ಒಂದು ರಿಪೋರ್ಟ್ ನೋಡ್ಕೊಂಬೋಣ. ಬ್ರೇಕ್ಫಾಸ್ಟ್ ಲಂಚ್ ಮೀಟಿಂಗ್ ಮಧ್ಯೆ ಸಿದ್ದು ವೈರಾಗ್ಯದ ಸದ್ದು. ರಾಜೀನಾಮೆಗೆ ಸನ್ನಿಹಿತ ಎಂದ ಬಿಜೆಪಿ, ಹಾಗೇನಿಲ್ಲ ಎಂದ ಕೈಪಡೆ. ಖಂಡಿತವಾಗಿಯೂ ಅವರು ಜನವರಿಯಲ್ಲಿ ರಾಜೀನಾಮೆ ಕೊಡಬಹುದು ಅಂತ ಹೇಳಿ ಅನಿಸ್ತಾ ಇದೆ. ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನಡೀತಿದೆ. ಸಿಎಂ ಕುರ್ಚಿ ಕಾದಾಟ ಕಳೆದ 15 ದಿನಗಳಿಂದ ಜೋರಾಗಿ ನಡೀತಿದೆ. ಈ ನಡುವೆ ಇವತ್ತು ಮಂಗಳೂರಿನಲ್ಲಿ ವೇಣುಗೋಪಾಲ್ ಮುಂದೆಯೇ ಸಿಎಂ ಅಂಡ್ ಟೀಮ್ ಪರೋಕ್ಷವಾಗಿ ಶಕ್ತಿ ಪ್ರದರ್ಶನ ಮಾಡಿದೆ. ಉಭಯ ನಾಯಕರ ಬೆಂಬಲಿಗರು ಘೋಷಣೆ ಮೊಳಗಿಸಿದ್ದಾರೆ. ಬ್ರೇಕ್ಫಾಸ್ಟ್ ಲಂಚ್ ನೆಪದಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೀತಿವೆ. ಹೀಗೆ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಿರೋ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಆಡಿದ ಮಾತು ಭಾರಿ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಅದುವೇ ವೈರಾಗ್ಯದ ಮಾತು. ನೆನೆ ಸಿಎಂ ಸಿದ್ದರಾಮಯ್ಯ ಆಡಿದ ಇದೇ ವೈರಾಗ್ಯದ ಮಾತು ರಾಜಕೀಯ ಚರ್ಚೆಗೆ ನಾಂದಿ ಹಾಡಿದೆ. ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿ ಪಾಳೆಯದಲ್ಲೂ ಸಿಎಂ ಆಡಿದ ಮಾತುಗಳದ್ದೇ ಚರ್ಚೆ ನಡೀತಿದೆ. ಸಿಎಂ ಯಾವ ಅರ್ಥದಲ್ಲಿ ಆ ಮಾತುಗಳನ್ನು ಹೇಳಿದ್ರೋ ಏನೋ, ಆದ್ರೆ ರಾಜಕೀಯ ನಾಯಕರು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಬಿಜೆಪಿ ಅಂತೂ ರಾಜೀನಾಮೆ ಸನ್ನಿಹಿತ ಅಂತ ಭವಿಷ್ಯ ನುಡಿತಿದೆ. ಸಿದ್ದರಾಮಯ್ಯನವರು ನಿನ್ನೆ ಬೇಳೂರು ಗೋಪಾಲಕೃಷ್ಣ ಅವರು ವಿಧಾನಸೌಧದಲ್ಲಿ ಭೇಟಿ ಆದಾಗ ಅವರು ಆಡಿದಂಥ ಮಾತುಗಳನ್ನ ನೋಡಿದರೆ ಖಂಡಿತವಾಗಿಯೂ ಅವರು ಜನವರಿಯಲ್ಲಿ ರಾಜೀನಾಮೆ ಕೊಡಬಹುದು ಅಂತ ಹೇಳಿ ಅನಿಸ್ತಾ ಇದೆ. ಸಿಎಂ ಹೇಳಿದ್ದು ಸಹಜ, ಬೇರೆ ಅರ್ಥ ಬೇಡವೆಂದ ಕಾಂಗ್ರೆಸ್ ಪಡೆ. ಸಿಎಂ ವೈರಾಗ್ಯದ ಮಾತನ್ನೇ ಮುಂದಿಟ್ಟ ಬಿಜೆಪಿ ಬದಲಾವಣೆ ನಿಶ್ಚಿತ ಅಂತಿದೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಕೈಪಡೆ ಸಿಎಂ ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಅದು ಸಹಜ, ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂತಂದಿದ್ದಾರೆ. ಅದು ಯಾವ ಅರ್ಥ, ಅದು ಸತ್ಯ. ಅದು ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ. ಆ ಮಾತನ್ನು ತಪ್ಪೇನಿದೆ, ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನವೇ ಶಾಶ್ವತ ಅಲ್ಲ, ವೈರಾಗ್ಯ ಅಂತಲ್ಲ. ನೋ 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 ನಾಟ್, ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಪ್ಪ, ನಾನೇ ಹೇಳ್ತೀನಿ. ಮುಖ್ಯಮಂತ್ರಿ ಬಿಟ್ಬಿಡಿ. ಆ್ಯಸ್ ಎ ಮುಖ್ಯಮಂತ್ರಿ ಭಾಳ ದೊಡ್ಡ ಸ್ಥಾನ. ಆ್ಯಸ್ ಎ ಮಿನಿಸ್ಟರ್ ನಾನೇ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ. ನನ್ನ ಪ್ರಕಾರ ನಮ್ಮೆಲ್ಲ ಹೋಗೋ ಅದನ್ನು ಹೇಳ್ತೀನಿ, ಯಾರು ಅಧಿಕಾರ ಶಾಶ್ವತ ಅಲ್ಲ. ಅಲ್ಲಿ ಎಲ್ಲಿ ತನಕ ಜನಗಳ ಆಶೀರ್ವಾದ ಇರ್ತದೆ, ಅಲ್ಲಿ ತನಕ ಅಧಿಕಾರದಲ್ಲಿ ಇರ್ತೀವಿ. ನೋ ಅದನ್ನ ನೋಡಿದೆ ಗೋಪಾಲಣ್ಣವರು, ನಾವು ಮಾತಾಡಿದ್ವಿ, ನಿನ್ನೆ ಜೊತೆಗೇನೆ ಇದ್ವಿ. ಇಲ್ಲ ಅವ್ರ ಪಾಪ ಸ್ವಾಭಾವಿಕವಾಗಿ ಕೇಳಿದ್ರು ಮೊದಲ, ನನಗೆ ಹಿಂಗೆ ಕೇಳಿದ್ರು ಮಾಧ್ಯಮದವರು, ಅದನ್ನ ಭಾಳ ಬೇರೆ ರೀತಿ ಅರ್ಥ ತಗೊಳ್ತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ ಅಂತ ಹೇಳಿ ಅವರೇ ಹೇಳಿದರು. ನಾನು ಹೇಳಿಲ್ಲ, ಆಮೇಲೆ ಮಾಧ್ಯಮದಲ್ಲಿ ಪಾಪ ಅವರು ಕೂಡ ಮಾತಾಡಿ ಅದನ್ನ ಹೇಳಿದ್ದಾರೆ. ಸೊ ಅದನ್ನ ಬೇರೆ ರೀತಿ ಅರ್ಥ ತಗೊಳ್ಳೋದು ಬೇಡ, ಹಾಗೆ ಆ ಇದ್ರೊಳಗೆ ಇಲ್ಲ. ಅದು ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂತ ಕೈ ನಾಯಕರು ಹೇಳ್ತಿದ್ರೆ ಯಾವತ್ತಿದ್ರೂ ಅಧಿಕಾರ ಬಿಡ್ಲೇಬೇಕಲ್ವಾ, ಹಾಗಾಗಿ ಹೇಳಿರಬಹುದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಡಿಕೆ, ನಾನು ನಾಯಕರ ಮಾತಿಗೆ ಪ್ರತಿಕ್ರಿಯೆ ಕೊಡಲ್ಲ ಅಂದಿದ್ದಾರೆ. ಅದು ಯಾವಾಗಾರು ಬಿಡ್ಲೇಬೇಕಲ್ಲ, ಇನ್ನು 10 ವರ್ಷದ ನಂತರ ಬಿಡ್ಲೇಬೇಕು, ಯಾವಾಗ ಬಿಡ್ಲೇಬೇಕು, ಶಾಶ್ವತ ಅಲ್ಲ.
ಅದು ಯಾವಾಗ ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಿ. ಯಾರಿಗೂ ಶಾಶ್ವತ ಅಲ್ಲ ಮಾನಸಿಕವಾಗಿ ಅಂತ ಹೇಳಿಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳಿಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗ ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು. ಹಾಗೇನು ಇನ್ನೊಂದ್ಸರಿ ಯಾರು ಬಿಡಲೇಬೇಕು, ಯಾರು ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ನಾವು ಹೇಳೋ ಉದ್ದೇಶ ಯಾವಾಗ ಒಂದಷ್ಟು ಬಿಡಲೇಬೇಕು. ಇನ್ನು 10 ಸಾರಿ ಯಾರ ಮುಖ್ಯಮಂತ್ರಿ ಬಿಡಲೇಬೇಕಲ್ಲ ಅದನ್ನು. I don't want to comment on our leaders. I am a spokesman for myself and the party, that's all. ಸದ್ಯ ಅಧಿವೇಶನ ಮುಗಿದ ಬಳಿಕ ಕುರ್ಚಿ ಕಿತ್ತಾಟ ದೆಹಲಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಇದರ ನಡುವೆ ರಾಜಕೀಯ ಶಾಶ್ವತವಲ್ಲ ಅಂದಿರೋ ಸಿಎಂ ಮಾತು ಚರ್ಚೆ ಹುಟ್ಟುಹಾಕಿದೆ. ದೆಹಲಿಯಿಂದ ಮಹೇಶ್, ರಾಯಚೂರಿನಿಂದ ಭೀಮೇಶ್ ಜೊತೆ ಪ್ರಸನ್ನ, TV9 ಬೆಂಗಳೂರು.